ಓಂ ತತ್ತು ಸಮನ್ವಯಾತ್ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ಏನು ಅರ್ಥ ಅಂತ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸಮನ್ವಯಾಧಿಕರಣ ಇದು, ಅದು 4ನೇ ಅಧಿಕರಣ ಮತ್ತು 4ನೇ ಸೂತ್ರ ಕೂಡ. ತತ್ವ ಸಮನ್ವಯಾತ್ ಅನ್ನುವಲ್ಲಿ ಆ ಮೊದಲನೇ ಸೂತ್ರದಿಂದ ಏನೇನು ಹಿಂದಿನ ಸೂತ್ರಗಳಿಂದ ಏನೇನು ಅಧ್ಯಾಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಇದನ್ನು ಮೊದಲನೇ ಸೂತ್ರದಲ್ಲಿ ಗುಣಪೂರ್ಣತ್ವವನ್ನು, ಮೊದಲನೇ ಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದೆ ಗುಣಪೂರ್ಣತ್ವವನ್ನು ಬ್ರಹ್ಮನ ಲಕ್ಷಣ ಅಂತ ಹೇಳಿದ್ದಾರೆ. ಮತ್ತೆ 2ನೇ ಸೂತ್ರದಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಬ್ರಹ್ಮನ ಲಕ್ಷಣ ಅಂತ ತೋರಿಸಿದ್ದಾರೆ. ಆದರೆ ಸಕಲ ಶಾಸ್ತ್ರದಲ್ಲಿರುವ ಸಕಲ ಶಬ್ದಗಳನ್ನು ಬ್ರಹ್ಮನಲ್ಲಿ ಸಮನ್ವಯಿಸಿ ತೋರಿಸಿದರೆ ಮಾತ್ರ ಈ ಅನಂತ ಶಬ್ದಗಳ ಅರ್ಥಗಳಾದಂತಹ ಅನಂತ ಗುಣಗಳು ಬ್ರಹ್ಮನಲ್ಲಿ ಸಿದ್ಧ ಆಗ್ತವೆ. ಅದಕ್ಕಾಗಿ ಈ ಸೂತ್ರದಿಂದ ಪರಮಾತ್ಮ ಸಕಲ ಶಾಸ್ತ್ರ ಪ್ರತಿಪಾದ್ಯ ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲೇನು ಮಾಡಬೇಕು? ತತ್ವ ಸಮನ್ವಯಾತ್ ಎಂಬಲ್ಲಿ ಶಾಸ್ತ್ರಯೋನಿ ಅಂತ ಏನು ಹಿಂದಿನ ಸೂತ್ರದಲ್ಲಿ ಬಂದಿದೆಯಲ್ಲ, ಆ ಶಾಸ್ತ್ರಯೋನಿ ಎಂಬ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಸಂಬಂಧ ಉಪಸರ್ಗವನ್ನು ಕೂಡ ಅದ್ರ ಜೊತೆ ಸೇರಿಸ್ಕೋಬೇಕು. ತತ್ ತು ಆ ಬ್ರಹ್ಮವೇ, ಅದಂತೂ ಈ ಸೂತ್ರದಲ್ಲಿ ಇದ್ದೇ ಇದೆ. ತತ್ ಅಂದ್ರೆ ಆ ಬ್ರಹ್ಮ, ತು ಅಂದ್ರೆ ಅದು ನಿರ್ಧಾರವೇ, ಆ ಬ್ರಹ್ಮವೇ. ಸಮನ್ವಯಾತ್, ಸಮನ್ವಯ ಅಂದ್ರೆ ಈ ಉಪಕ್ರಮ, ಉಪಸಂಹಾರ ಇತ್ಯಾದಿ ತಾತ್ಪರ್ಯ ಲಿಂಗಗಳು, ಅವುಗಳ ವಿಮರ್ಶೆ, ಆ ವಿಮರ್ಶೆಗಳಿಗೆ ಒಳಗಾದಂಥ ಈ ಉಪಕ್ರಮಾದಿಗಳಿಂದ ಶಾಸ್ತ್ರಯೋನಿ, ಆ ಬ್ರಹ್ಮವೇ ಶಾಸ್ತ್ರಯೋನಿಯಾಗಿದೆ ಅಂತ ಹೀಗೆ ಅದರ ಅರ್ಥ ಇಟ್ಕೊಳ್ಬೇಕು. ಹೀಗೆ ತತ್ತು ಆ ಬ್ರಹ್ಮವೇ, ಸಮನ್ವಯ ಸಕಲ ಶಾಸ್ತ್ರಗಳ ಸಮನ್ವಯವು ಅದರಲ್ಲೇ ಆಗುವುದರಿಂದ ವಿಮರ್ಶೆಗಳೆಲ್ಲ, ಎಲ್ಲ ಥರದ ವಿಮರ್ಶೆ, ವಿಚಾರ ಇತ್ಯಾದಿಗಳೆಲ್ಲವೂ ಕೂಡ ಬ್ರಹ್ಮನಿಗೆ ಸಲ್ಲುವುದರಿಂದ ಶಾಸ್ತ್ರಯೋನಿ, ಅದು ಶಾಸ್ತ್ರಗಳಿಂದ ಪ್ರತಿಪಾದ್ಯವಾಗಿದೆ ಅಂತ ಅದರ ತಾತ್ಪರ್ಯ. ಅಲ್ಲಿ ನೋಡಿ ಕನ್ನಡದಲ್ಲಿ ಶಾಸ್ತ್ರಯೋನಿ ಅಂತಷ್ಟೇ ಬರೆದಿದ್ದಾರೆ. ಯಾಕೆಂದ್ರೆ ಬ್ರಹ್ಮ ಅನ್ನೋದು ನಪುಂಸಕಲಿಂಗ ಆದ್ದರಿಂದ ಶಾಸ್ತ್ರಯೋನಿ ಅಂತ ಹೀಗೆ ಹೇಳಿದ್ದಾರೆ. ಆದ್ದರಿಂದ ಒಟ್ಟಾರೆ ಏನಾಯಿತು, ಅನುಮಾನದ ಆಕಾರ ತತ್ ಅಂತ ಪಕ್ಷ, ತು ಅಂತೇನು ಪಕ್ಷದಲ್ಲಿ ಸೇರಿಸಿಕೊಳ್ಳೇಬೇಕಂತೇನಿಲ್ಲ. ಅದು ಶ್ರುತಿಯಲ್ಲಿ ಈ ಸೂತ್ರದಲ್ಲಿದೆ, ಆದರೆ ಅನುಮಾನ ಮಾಡುವಾಗ ಅದನ್ನು ಸೇರಿಸಿಕೊಳ್ಳೇಬೇಕಂತ ಏನಿಲ್ಲ, ಸೇರಿಸ್ಕೊಂಡ್ರು ತಪ್ಪಿಲ್ಲ. ಸೂತ್ರ ಒಂದು ವಾಕ್ಯ ಪ್ರಯೋಗ ರೂಪವಾದ್ದರಿಂದ ಮತ್ತೆ ನಿರ್ಧಾರವನ್ನು ಹೇಳುವ ಉದ್ದೇಶ ಸೂತ್ರಕಾರರಿಗಿರೋದ್ರಿಂದ ತತ್ ತು ಅಂತ ಹೇಳ್ತಾರೆ. ನಾವೀಗ ತತ್ ಆ ಬ್ರಹ್ಮವೇ ಶಾಸ್ತ್ರಯೋನಿ ಅಂತ ಸಾಧನೆ ಮಾಡ್ತೀವಿ. ಶಾಸ್ತ್ರಯೋನಿತ್ವ ಅನ್ನೋದು ಸಾಧ್ಯ, ಸಮನ್ವಯಾತ್ ಅಂತ ಅನ್ನೋದು ಹೇತು. ಅದು ಪಂಚಮಿ ವಿಭಕ್ತಿಯಲ್ಲಿರೋದ್ರಿಂದ ಅದನ್ನು ಹೇತು ಅಂತ ತಿಳ್ಕೊಳ್ಬೇಕು. ಮತ್ತೆ ಇದು ಒಂದು ಸಾಧ್ಯ ಮತ್ತು ಹೇತು ಆಯಿತು. ಬ್ರಹ್ಮಣ ಗುಣಪೂರ್ಣತ್ವವನ್ನು ಹೇಳುವ ಪ್ರಸಂಗ ಇದ್ದಾಗ ತತ್ ಆ ಬ್ರಹ್ಮವೇ ಗುಣಪೂರ್ಣವಾಗಿದೆ ಅಂತ ಏನದು, ಗುಣಪೂರ್ಣಂ ಅಂತ ಒಂದು ಸಾಧ್ಯವನ್ನು ಇಟ್ಕೋಬೇಕು. ಅದಕ್ಕೇನು ಹೇತು ಅಂದ್ರೆ ಇದೇ ಸಮನ್ವಯಾತ್ ಅನ್ನುವುದೇ ಹೇತು. ಸಕಲ ಶಬ್ದಗಳ ಸಮನ್ವಯವು ಬ್ರಹ್ಮನಲ್ಲೇ ನಡೆಯುವುದರಿಂದ ಅವನೇ ಗುಣಪೂರ್ಣನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಇದಂತೂ ಬಹಳ ಸ್ಪಷ್ಟವೇ ಆಗಿದೆ. ಪ್ರತಿಯೊಂದು ಶಬ್ದವೂ ಕೂಡ ಗುಣವನ್ನೇ, ಭಗವಂತನ ಒಂದೊಂದು ಗುಣವನ್ನೇ ಹೇಳುವುದರಿಂದ ಅವನು ಗುಣಪೂರ್ಣನೇ ಆಗಿದ್ದಾನೆ ಅಂತ ಅವೆರಡರ ನಡುವಿನ ಒಂದು ಸಂಬಂಧ ನಮ್ಗೆ ಗೊತ್ತಾಗ್ತದೆ. ಸಾಧ್ಯ ಮತ್ತು ಹೇತುಗಳ ನಡುವಿನ ಸಂಬಂಧ ಗೊತ್ತಾಗ್ತದೆ. ತತ್ ತು ಸಮನ್ವಯಾತ್ ಅಂತ ಸೂತ್ರದಲ್ಲಿ ಒಟ್ಟು 3 ಶಬ್ದಗಳು. ಸಮನ್ವಯ ಎಂಬಲ್ಲಿ ಅನ್ವಯ ಸಮನ್ವಯ ಅಂತ ಅಲ್ಲಿ ಒಂದು ಕಡೆ ಮಾಡ್ಕೊಳ್ಬಹುದು ಅಷ್ಟೇ, ಚೆನ್ನಾಗಿ ಅನ್ವಯ ಅಂತ. ಸಮ್ಯಕ್ ಅನ್ವಯ ಸಮನ್ವಯ ಅಂತ ಮಾಡ್ಕೊಳ್ಬಹುದು. ಅದು ಬಿಟ್ರೆ ಉಳಿದೆಲ್ಲವೂ ಕೂಡ 3 ಶಬ್ದಗಳು, ತತ್ ತು ಸಮನ್ವಯ ಅಂತ ಇಷ್ಟು ಎಲ್ಲವೂ ಕೂಡ ವ್ಯಸ್ತ ಪದಗಳು. ಮೂರನೇ ಸೂತ್ರ ಮತ್ತು ಈ 4ನೇ ಸೂತ್ರಕ್ಕೆ ಸಂಬಂಧಪಟ್ಟಂತೆ ವಿಷಯವಾಕ್ಯ ಮತ್ತು ಅಧಿಕರಣ ನಾಮಾವಳಿ ಅದನ್ನ ಹೇಳ್ತೇನೆ, ಗಮನಿಸಬೇಕು. 3ನೇ ಶಾಸ್ತ್ರವಿರುತ್ವಾಧಿಕರಣದಲ್ಲಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ
ಏನು ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಬಿಸಂತಿ, ಯಾವುದರಿಂದ ಬ್ರಹ್ಮ ತಿಳಿಯಲು, ಯಾವನಿಂದ ಈ ಜಗತ್ತೆಲ್ಲವೂ ಹುಟ್ಟುತ್ತದೋ ಅವನಿಂದ ಈ ಜಗತ್ತು ಬದುಕ್ತದೋ ಅಂತ ಇದೆಲ್ಲ ವಿಷಯವಾಕ್ಯ. ಅದನ್ನ ಆ ವಿಷಯ ವಾಕ್ಯವನ್ನು ಇಟ್ಕೊಂಡು ಇವೆಲ್ಲ ವಿಷಯ ಮುಂದಿನ ವಿಷಯ ಹೊರಟಿದೆ. ಅಲ್ಲಿ ಚತುರ್ಥಿ ವಿಭಕ್ತಿಯಂತವಾದ ವಾಕ್ಯ ವಾದಿರಾಡಿ ಸ್ವಾಮಿಗಳು ರಚನೆ ಮಾಡಿದ್ದು, ವೇದಾದಿ ಸಕಲ ಶಾಸ್ತ್ರ ಜನಿತ ನಿಖಿಲ ಜಗಜ್ಜನ್ಮಾದಿ ಕಾರಣತ್ವ ಪ್ರಮಾಗೋಚರಾಯ ನಮಃ. ಗೋಚರ ಅಂತಂದ್ರೆ ವಿಷಯ ಅಂತ ಅರ್ಥ. ಯಾವುದಕ್ಕೆ ಗೋಚರ ಅಂದ್ರೆ ಪ್ರಮಾ, ಯಥಾರ್ಥ ಜ್ಞಾನಕ್ಕೆ ಗೋಚರ. ಆ ಯಥಾರ್ಥ ಜ್ಞಾನ ಏನನ್ನು ವಿಷಯೀಕರಿಸ್ತಾ ಇದೆ ಅಂದ್ರೆ ನಿಖಿಲ ಜಗಜ್ಜನ್ಮಾದಿ ಕಾರಣತ್ವವನ್ನು ವಿಷಯೀಕರಿಸ್ತಾ ಇದೆ. ಪರಮಾತ್ಮ ಸಮಸ್ತ ಪ್ರಪಂಚದ ಜನ್ಮಾದಿಗಳಿಗೆ ಕಾರಣ ಅನ್ನುವುದನ್ನು ವಿಷಯೀಕರಿಸ್ತಾ ಇದೆ. ಕಾರಣತ್ವವನ್ನು ವಿಷಯೀಕರಿಸ್ತಾ ಇದೆ ಅಂದ್ರೂ ಒಂದೇ ಅರ್ಥ. ಹೀಗೆ ಕಾರಣತ್ವಸ್ಯ ಪ್ರಮಾ, ಕಾರಣತ್ವ ಪ್ರಮಾ ಅಂತ ಅರ್ಥ. ಅದು ಆ ಪ್ರಮಾ ಅಂತನ್ನುವುದು ಹುಟ್ಟಿದ್ಯಾವುದರಿಂದ ಅಂದರೆ ವೇದಾದಿ ಸಕಲ ಶಾಸ್ತ್ರ ಜನಿತವಾದದ್ದು. ಸಕಲ ಶಾಸ್ತ್ರಗಳ ಅಧ್ಯಯನದ ಬಳಿಕ, ವಿಮರ್ಶೆಯ ಬಳಿಕ ಜನಿತವಾದದ್ದು ಈ ಒಂದು ಪ್ರಮ. ಅಂಥ ಪ್ರಮಾಕ್ಕೆ ಅವನು ಗೋಚರ ಅಂತ ಅದರ ತಾತ್ಪರ್ಯ. ಮುಂದೆ ಸಮನ್ವಯಾಧಿಕರಣದಲ್ಲಿ ಔಪನಿಷದ ಪುರುಷ ನಾವೇದ ವಿನ್ಮುನುತೇತಂ ಬೃಹಂತಂ ಸರ್ವಾನುಭೂಮಾತ್ಮಾನಂ ಸಾಂಪರಾಯೇ ಅಂತ ಇದು ತೈತ್ರಿಯ ಬ್ರಾಹ್ಮಣ. ಅದು ಅಲ್ಲಿ ವಿಷಯವಾಕ್ಯ. ಈ ಭಗವಂತ ಕೇವಲ ಶಾಸ್ತ್ರಗಳ ಮೂಲಕ ತಿಳಿತಾನೆ. ಉಪನಿಷದ ಅಂದರೆ ಉಪನಿಷತ್ತಿನ ಮೂಲಕ ಅಂತ ಅರ್ಥ. ಒಟ್ಟಾರೆ ಶಾಸ್ತ್ರದ ಮೂಲಕ ತಿಳಿಯಲ್ಪಡ್ತಾನೆ. ಯಾರಿಗೆ ಶಾಸ್ತ್ರದ ಬಗ್ಗೆ ಗೊತ್ತಿಲ್ವೋ ಅವನನ್ನು ಅಂಥ ವ್ಯಕ್ತಿ ಈ ಭಗವಂತನನ್ನು ತಿಳಿದು ಸಾಂಪ್ರಾಯ ಅಂದರೆ ಮುಕ್ತಿಗೆ ಭಾಗಿದಾರನಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಈ ಒಂದು ವೇದವಾಕ್ಯದ ಆಧಾರದ ಮೇಲೆ ಚರ್ಚೆ ನಡೆದಿದೆ. ಅಲ್ಲಿ ವಾದಿರಾಡಿ ಸ್ವಾಮಿಗಳ ಚತುರ್ಥಿ ವಿಭಕ್ತಿ ಅಂತ ವಾಕ್ಯ, ಉಪಕ್ರಮಾದಿ ಲಿಂಗಕ ನಿಖಿಲ ಶಾಸ್ತ್ರ ಗೋಚರಾಯ ನಮಃ ಅಂತ ಹೀಗೆ ವಾಕ್ಯ. ಈ ಅಲ್ಲಿ ಕೂಡ ಶಾಸ್ತ್ರ ಗೋಚರಾಯ ನಮಃ, ಶಾಸ್ತ್ರಕ್ಕೆ ವಿಷಯನಾದವನು ಅಂತ ಹೀಗೆ ಅರ್ಥ. ಶಾಸ್ತ್ರಸ್ಯ ಗೋಚರ ಶಾಸ್ತ್ರ ಗೋಚರ. ಅಲ್ಲಿ ಉಪಕ್ರಮಾದಿ ಲಿಂಗಕ ಅಂತಿದೆಯಲ್ಲ, ಆ ಕ ಅಂತನ್ನೋದು ಉಪಕ್ರಮಾದಿಗಳೇ ಲಿಂಗವಾಗಿ ಉಳ್ಳಂತಹ ನಿಖಿಲ ಶಾಸ್ತ್ರಗಳು. ಶಾಸ್ತ್ರಗಳ ಅಧ್ಯಯನದಲ್ಲಿ ನಮಗೆ ಉಪಕ್ರಮ ಉಪಸಂಹಾರಾದಿಗಳು ಲಿಂಗವಾಗಿರಬೇಕು ಅಂತ ಹೀಗಿದೆ. ಉಪಕ್ರಮಾದಯಶ್ಚತೆ ಉಪಕ್ರಮಾದೀನಿ ತಾನಿ ಲಿಂಗಾನಿ ಉಪಕ್ರಮಾದಿ ಲಿಂಗಾನಿ ಅಲ್ಲ, ಉಪಕ್ರಮ ಆದಿ ಯೇಷಾಂ ತಾನಿ ಉಪಕ್ರಮಾದೀನಿ ಉಪಕ್ರಮಾದೀನ್ಯೇವ ಲಿಂಗಾನಿ ಯೇಷಾಂ ತಾನಿ ಉಪಕ್ರಮಾದಿ ಲಿಂಗಾನಿ ಅಂತ ಬಹುರಿಹಿ ಇನ್ನೊಂದ್ಸರಿ ಮಾಡಬೇಕು. ಲಿಂಗಾನಿ ಅಂತ ಆಗುವಾಗಲೇ ಲಿಂಗಕ ಅಂತ ಆಗ್ತದೆ. ಅದು ಕ ಅನ್ನೋದು ಕೇವಲ ಬಹುರೀಹಿ ಸಮಾಸ ತೋರಿಸಲಿಕ್ಕಾಗಿದೆ ಹೊರತು ಬೇರೆ ಏನು ಉದ್ದೇಶ ಇಲ್ಲ. ಅದಕ್ಕೆ ಸ್ವಾರ್ಥೆ ಕಪ್ರತ್ಯಯ ಇಲ್ಲದೆ ಹೋದರೆ ಆ ಕಪ್ರತ್ಯವನ್ನು ಬಿಟ್ಟು ಪ್ರಯೋಗ ಮಾಡಬಹುದು ಎಲ್ಲ ಕಡೆ. ಕೆಲವು ಕಡೆಗೆ ದೊಡ್ಡ ಸಮಸ್ತ ಪದ ಇದ್ದಾಗ ಬಹುರಿ ಸಮಾಸವನ್ನು ತೋರಿಸಲಿಕ್ಕೋಸ್ಕರ ಕ ಇರ್ತದೆ. ಹೀಗೆ ಉಪಕ್ರಮಾದಿ ಲಿಂಗಕವಾದದ್ದು ನಿಖಿಲ ಶಾಸ್ತ್ರಗಳು. ಆ ಶಾಸ್ತ್ರಕ್ಕೆ ಗೋಚರನಾದವನು ಅಂತ ಅರ್ಥ. ಆದ್ದರಿಂದ ಒಟ್ಟಾರೆ ಉಪಕ್ರಮಾದಿಗಳ ಸಹಾಯವನ್ನು ಪಡೆದ ಸಕಲ ಶಾಸ್ತ್ರಗಳು, ಆ ಶಾಸ್ತ್ರಗಳಿಂದ ಇವನು ಗೋಚರ, ಶಾಸ್ತ್ರಗಳಿಗೆ ಇವನು ಗೋಚರ ಅಂತ ಅದು ತಾತ್ಪರ್ಯ. ಅದಕ್ಕೆ ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಂಯುಕ್ತಿಕಾನ್ ಅಂತ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಬಂದಿದೆ. ಸಂಯುಕ್ತಿಕಾನ್, ಯುಕ್ತಿ ಸಮೇತವಾಗಿ ಸಕಲವನ್ನು ಅಧ್ಯಯನ ಮಾಡಬೇಕು ಅಂತ ಬಂದಿದೆ. ಅದನ್ನೇ ಇಲ್ಲಿ ತೋರಿಸೋದು. ಮುಂದೆ ಈಕ್ಷತ್ಯಧಿಕರಣದಲ್ಲಿ ಈಕ್ಷತೆಯರ್ನಾಶಬ್ದಂ ಅಂತ ಸೂತ್ರ. ಅಲ್ಲಿ ಹೀಗೆ ಅನುಮಾನ, ತತ್ ಬ್ರಹ್ಮ ಅಂತ ಪಕ್ಷ ಮೊದಲಿಂದಲೂ ಅದನ್ನು ಇಟ್ಕೊಳ್ಬೇಕು. ತತ್ ಆ ಬ್ರಹ್ಮವು ನ ಅಶಬ್ದಂ. ಅಶಬ್ದಂ ಅಂದ್ರೆ ಶಬ್ದಕ್ಕೆ ನಿಲುಕದ್ದು ಅಂತ ಅರ್ಥ. ಶಬ್ದದಿಂದ ನಿಲುಕದ್ದು ಅನ್ನೋದಕ್ಕಿಂತ ಶಬ್ದದಿಂದ ಪ್ರತಿಪಾದ್ಯವೇ ಅಲ್ಲ ಅಂತ ಅದರ ತಾತ್ಪರ್ಯ. ಅಶಬ್ದಂ ಅಂದ್ರೆ ಅದಕ್ಕೆ ನ ಅಶಬ್ದಂ ಅಂತ ಇಟ್ಕೊಂಡು ಅದಕ್ಕೆ ನನ್ನೇ ಹೇಳಿದ್ರೆ ಸೂತ್ರದಲ್ಲೇ ನ ಇದೆಯಲ್ಲ, ಆದ್ರಿಂದ ಶಬ್ದದಿಂದ ಅವಾಚ್ಯವಲ್ಲ, ಶಬ್ದದಿಂದ ವಾಚ್ಯವೇ ಆಗಿದ್ದಾನೆ ಅಂತ ಹೀಗೆ ಅರ್ಥ. ಎರಡು ನಿಷೇಧ ಶಬ್ದಗಳನ್ನು ಹೇಳಿದ್ರಿಂದ ಬ್ರಹ್ಮ ಅಂತನ್ನುವುದು ಅವಾಚ್ಯ ಅಂತ ನೀವು ಯಾರು ಕೂಡ ಭಾವಿಸಬೇಡಿ. ಬ್ರಹ್ಮ ಶಬ್ದನು ಬ್ರಹ್ಮ ವಾಚ್ಯವೇ ಆಗಿದೆ ಅಂತ ತಿಳಿದುಕೊಟ್ಟಾಗ ಆಗ್ತದೆ. ಯಾಕೆಂದ್ರೆ ಈಕ್ಷತೆ ಆ ಬ್ರಹ್ಮನ ಜ್ಞಾನ ಬರುವುದರಿಂದ ಅಂತ ಅದರ ತಾತ್ಪರ್ಯ.
ಬ್ರಹ್ಮನ ಜ್ಞಾನ ಅಂತೂ ಎಲ್ಲರಿಗೂ ಬಂದೇ ಬರ್ತದೆ. ಶಾಸ್ತ್ರಗಳನ್ನು ಓದಿದಾಗ ಬ್ರಹ್ಮನ ಜ್ಞಾನ ಬರ್ತದೆ. ಅದನ್ನು ಈಕ್ಷತೆ ಅಂತ ಇದು ಕೂಡ ಪಂಚಮಿ ವಿಭಕ್ತಿ ಏಕವಚನ. ಆ ಕಾರಣದಿಂದ ಇದನ್ನ ನೀವು ಶಬ್ದದಿಂದ ಪ್ರತಿಪಾದ್ಯವೇ ಅಲ್ಲ ಅಂತ ಅದ್ವೈತಗಳು ಹೇಳಬಾರದು. ಖಂಡಿತವಾಗಿಯೂ ಇದು ಶಬ್ದದಿಂದ ಪ್ರತಿಪಾದ್ಯವಾಗಿದೆ. ಆದರೆ ಸಕಲ ಶಬ್ದಗಳು ಪೂರ್ಣವಾಗಿ ಪ್ರತಿಪಾದ್ಯ ಅಲ್ಲ ಅಷ್ಟೇ. ಪರಮಾತ್ಮನನ್ನು ಪೂರ್ಣವಾಗಿ ಅದನ್ನು ತಿಳಿಲಿಕ್ಕಾಗೋದಿಲ್ಲ ಅಂತ ಇಷ್ಟೇ ಅದರ ತಾತ್ಪರ್ಯ. ಇಲ್ಲಿ ಇದು ನ ಅಶಬ್ದಂ ಅಂತ ಸಾಧ್ಯ, ಅಂದ್ರೆ ಶಬ್ದ ಪ್ರತಿಪಾದ್ಯವೇ ಆಗಿದೆ ಅಂತ ಸಾಧ್ಯ. ಗುಣಪೂರ್ಣತ್ವವೆಂಬ ಸಾಧ್ಯವನ್ನು ಇಟ್ಕೋಬೇಕಾದ್ರೆ ತತ್ ಆ ಬ್ರಹ್ಮವು ಗುಣಪೂರ್ಣವಾಗಿದೆ. ಯಾಕೆಂದ್ರೆ ಈಕ್ಷತೆ ಜ್ಞಾನ ವಿಷಯವಾದ್ದರಿಂದ ಅಂತ ಹೀಗೊಂದು ಅನುಮಾನ ಪ್ರಯೋಗ ಮಾಡಿದಾಗ ಆಗ್ತದೆ. ಯಾವುದು ಜ್ಞಾನಕ್ಕೆ ವಿಷಯ ಆಗಿರ್ತದೋ ಅದೊಂದು ಗುಣಪೂರ್ಣವೇ ಆಗಿರ್ತದೆ. ಗುಣಪೂರ್ಣ ಆಗದೇ ಇರುವಂತಹ ಸಾಧ್ಯತೆ ಇಲ್ಲ. ಜ್ಞಾನಕ್ಕೆ ವಿಷಯ ಆಗಬೇಕಾದ್ರೆ ಒಂದು ವಸ್ತು, ಅದರಲ್ಲಿ ನಮ್ಮ ಸಿದ್ಧಾಂತ ಹೀಗೆ ಇದೆಯಲ್ಲ, ಘಟ ಮೊದಲಾದ ಕ್ಷುಲ್ಲಕವಾದಂತಹ ವಸ್ತುಗಳನ್ನು ತಗೊಂಡ್ರೂ ಕೂಡ ಅವು ಜ್ಞಾನ ವಿಷಯ ಆಗುವಾಗ ಆ ಘಟ ಇದು ಘಟವಾಗಿದೆ ಎಂಬುದಾಗಿ ಘಟತ್ವ ಎಂಬ ಗುಣ ಆದರೂ ತಿಳಿಯುತ್ತದೆ, ಅಥವಾ ಬಿಳಿ ಬಣ್ಣ ಉಳ್ಳದ್ದಾಗಿದೆ ಅಂತ ಆ ಗುಣ ಆದರೂ ತಿಳಿಯುತ್ತದೆ. ಯಾವುದಾದ್ರೂ ಒಂದು ಗುಣ ಅಲ್ಲಿ ತಿಳಿದೇ ತಿಳಿಯುತ್ತದೆ. ಆದ್ದರಿಂದ ಜ್ಞಾನ ವಿಷಯ ಆಗಿದೆ ಅಂದರೆ ಅದು ಈ ಗುಣಪೂರ್ಣ ಆಗಿದೆ ಅಂತಲೇ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಬ್ರಹ್ಮ ಅಂತ ಪಕ್ಷ ಅಥವಾ ತತ್ವ ಅಂತ ಪಕ್ಷ, ಗುಣಪೂರ್ಣಂ ಅಂತ ಸಾಧ್ಯ. ಇದು ಎರಡನೇ ಸಾಧ್ಯ. ಇದು ಈ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಗುಣಪೂರ್ಣವಾಗಿದೆ. ಯಾಕೆಂದ್ರೆ ಈಕ್ಷತೆ ಜ್ಞಾನ ವಿಷಯವಾದ್ದರಿಂದ ಅಂತ ಅದನ್ನ ಈ ಸರಣ ಅನುಮಾನ ಮಾಡ್ಕೋಬಹುದು. ಇದಕ್ಕೆ ಸಂಬಂಧಿಸಿದಂತೆ ವಿಷಯವಾಕ್ಯ ಯಾವ ವಿಷಯವನ್ನು ಆಧರಿಸಿ ಹೊರಟಿದೆ, ಯಾವ ವಿಷಯ ವಾಕ್ಯವನ್ನು, ವೇದದಲ್ಲಿ ಯಾವ ವಿಷಯವನ್ನು ಇದು ಚರ್ಚಿಸ್ತಾ ಇದೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂಬೋಯ ವಿಷ್ಣು ಪರಮ ಉದಾಹರಂತಿ ಅಂತಿದು ಬಾಲ್ಯವೇಯ ಶ್ರುತಿ. ಎಲ್ಲ ನಾಮಗಳು ಕೂಡ ಈ ಭಗವಂತನಲ್ಲಿ ಪ್ರವೇಶ ಮಾಡ್ತವೆ. ಪ್ರವೇಶ ಮಾಡುವುದು ಅಂದ್ರೆ ಅವನನ್ನೇ ಹೇಳ್ತವೆ ಅಂತ ಅದರ ತಾತ್ಪರ್ಯ. ಅವನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ವೇದವಾಕ್ಯ ಇದೆ. ಈ ವೇದವಾಕ್ಯದ ಆಧಾರದಲ್ಲಿ ಹೊರಟಿದೆ. ಅದರಲ್ಲಿ ತುಂಬಾ ಸರಳವಾಗಿದೆ. ಚತುರ್ಥಿ ವಿಭಕ್ತಿಂತವಾದ ವಾಕ್ಯ ವಾದಿರಾಜ ಸ್ವಾಮಿಗಳು ಮಾಡಿದ್ದು. ಸರ್ವಶಬ್ದ ಮುಖ್ಯವಾಚ್ಯಾಯ ನಮಃ ಅಂತ. ಸರ್ವೇಚಿತೆ ಶಬ್ದಾಶ್ಚ ಸರ್ವಶಬ್ದಾ ಸರ್ವಶಬ್ದೈ ಮುಖ್ಯತೆಯ ವಾಚ್ಯ. ಎಲ್ಲಾ ಶಬ್ದಗಳಿಂದಲೂ ಮುಖ್ಯವಾಗಿ ಅವನ ವಾಚ್ಯ. ಹೀಗೆ ಸರ್ವಶಬ್ದ ಮುಖ್ಯವಾಚ್ಯಾಯ ನಮಃ ಅಂತ ಇದು ಚತುರ್ಥಿ ವಿಭಕ್ತಿಂತವಾದಂತಹ ಒಂದು ಶಬ್ದ. ನಾವು ತುಳಸಿ ಅರ್ಚನೆ, ಪುಷ್ಪಾರ್ಚನೆ, ನಮಸ್ಕಾರ ಮತ್ತು ಪ್ರದಕ್ಷಿಣೆ ಇತ್ಯಾದಿಗಳಿಗೆ ಉಪಯೋಗ ಮಾಡಿಕೊಳ್ಬಹುದಾದ್ರು. ಅಶಬ್ದಂ ಅಂತ ಸೂತ್ರದಲ್ಲಿದೆಯಲ್ಲ, ಅಶಬ್ದಂ ಎಂಬ ಸೂತ್ರದಲ್ಲಿರುವಂತಹ ಶಬ್ದಕ್ಕೆ ಸಮಾಸ ಹೇಗೆ ಅಂದ್ರೆ ನೈವಿದ್ಯಂತೆ ಶಬ್ದಾಹ ಯಸ್ಯ ಸಹ ಅಥವಾ ಯಸ್ಮಿನ್ ಸಹ, ಸಹ ಅಶಬ್ದ ನ ಅಶಬ್ದಂ ಅಂತ ಅದಕ್ಕೆ ನಕಾರವನ್ನು ಸೇರಿಸಿ ಸಾಧನೆ ಮಾಡಿದ್ದಾರೆ. ಆದ್ದರಿಂದ ನವಿದ್ಯಂತೆ ಶಬ್ದಾಹ ಯಸ್ಯ ಸಹ ಅಂತಲೂ ಮಾಡಬಹುದು, ನವಿದ್ಯಂತೆ ಶಬ್ದಾಹ ಯಸ್ಯ ಸಹ ಅಂತಲೂ ಷಷ್ಠಿ ವಿಭಕ್ತಿಂತವಾಗಿ ಕೂಡ ಮಾಡಬಹುದು. ಯಸ್ಮಿನ್ ಅಂತ ಸಪ್ತಮಿ ವಿಭಕ್ತಿ ಮಾಡಿದರೆ, ಯಸ್ಮಿನ್ ಅಂದ್ರೆ ಯಾವ ಭಗವಂತನಲ್ಲಿ ಶಬ್ದಗಳು ಇಲ್ಲ ಅಂದ್ರೆ ಪ್ರತಿಪಾದಕವಾಗಿ ಇಲ್ಲ ಅಂತ ಹೀಗೆ ಅರ್ಥ ಮಾಡಿದಂತಾಗ್ತದೆ. ಈಗ ನಾವು ನೋಡ್ತಿರುವಂತಹ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತಿದೆಯಲ್ಲ, ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ. ಅಲ್ಲಿ ಕೂಡ ಸಪ್ತಮಿ ವಿಭಕ್ತಿ ಇರುವುದು, ಎಲ್ಲಾ ಶಬ್ದಗಳು ಭಗವಂತನಲ್ಲೇ ಪ್ರವೇಶ ಮಾಡ್ತವೆ ಅಂದ್ರೆ ಅವನನ್ನ ಪ್ರತಿಪಾದನೆ ಮಾಡುವುದಕ್ಕಾಗಿ ಪ್ರವೇಶ ಮಾಡ್ತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹಾಗಿಟ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ಹ.